ನಮಸ್ಕಾರ, ನಾನು ಶಾರದಾ. ಇದು ಕಥಾಬಿಂದು ಮಾಧ್ಯಮ. ಇಂದಿನ ವಿಶೇಷ ಕಾರ್ಯಕ್ರಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಿಕ್ಸೂಚಿ. ಪಿ.ವಿ. ಪ್ರದೀಪ್ ಕುಮಾರ್ ನಿರ್ದೇಶನದ ಎಐ ಆಧಾರಿತ ಅದಿತಿ ಚಿತ್ರದ ವಿಭಿನ್ನ ಪ್ರಯೋಗ. ಕನ್ನಡ ಸಾಹಿತ್ಯ ಮತ್ತು ಕಲೆಯ ಭೂಮಿಕೆಯಲ್ಲಿ ಹೊಸ ತಂತ್ರಜ್ಞಾನಗಳು ಸದಾ ಹೊಸ ಸಂಚಲನವನ್ನು ಮೂಡಿಸುತ್ತಾ ಬಂದಿವೆ. ಈಗಿನ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಜಗತ್ತಿನ ಎಲ್ಲಾ ಕ್ಷೇತ್ರಗಳನ್ನೂ ಆವರಿಸಿಕೊಳ್ಳುತ್ತಿದೆ. ಇದೀಗ ಕನ್ನಡ ಚಿತ್ರರಂಗದಲ್ಲೂ ಎಐ ತಂತ್ರಜ್ಞಾನದ ಮೂಲಕ ಒಂದು ವಿಸ್ಮಯಕಾರಿ ಮತ್ತು ಅದ್ಭುತ ಪ್ರಯೋಗ ನಡೆದಿದೆ. 2 ದಶಕಗಳಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಾದಂಬರಿಕಾರರಾಗಿ, ಲೇಖಕರಾಗಿ ಸಕ್ರಿಯರಾಗಿರುವ ಪಿ.ವಿ. ಪ್ರದೀಪ್ ಕುಮಾರ್ ಅವರ ಕಲ್ಪನೆ ಹಾಗೂ ನಿರ್ದೇಶನದಲ್ಲಿ ಮೂಡಿಬಂದಿರುವ ಎಐ ಆಧಾರಿತ ಅದಿತಿ ಚಲನಚಿತ್ರವು ಇತ್ತೀಚೆಗೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಅದ್ಧೂರಿಯಾಗಿ ಬಿಡುಗಡೆಗೊಂಡು ಕರಾವಳಿ ಹಾಗೂ ಇಡೀ ಕನ್ನಡ ಸಿನಿರಂಗದ ಗಮನ ಸೆಳೆದಿದೆ. ಸಾಹಿತ್ಯದಿಂದ ಸಿನಿಮಾ ಪಯಣ. ಪಿ.ವಿ. ಪ್ರದೀಪ್ ಕುಮಾರ್ ಸಾಹಸ ಕಥಾಬಿಂದು ಪ್ರಕಾಶನದ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಹೆಜ್ಜೆಗುರುತು ಮೂಡಿಸಿರುವ ಪಿ.ವಿ. ಪ್ರದೀಪ್ ಕುಮಾರ್ ಅವರಿಗೆ ಸಿನಿಮಾದೆಡೆಗಿನ ಸೆಳೆತ ಹೊಸದೇನಲ್ಲ. ಈ ಹಿಂದೆ ಅವರು ನಿರ್ದೇಶಿಸಿದ್ದ ಬದಲಾಗದವರು ಕಿರುಚಿತ್ರವು ವ್ಯಾಪಕ ಯಶಸ್ಸು ಮತ್ತು ಪ್ರಶಂಸೆಯನ್ನು ಗಳಿಸಿತ್ತು. ಆ ಯಶಸ್ಸಿನ ಬೆನ್ನಲ್ಲೇ ಅವರು ಕೈಗೆತ್ತಿಕೊಂಡ 2ನೇ ಮಹತ್ವಾಕಾಂಕ್ಷೆಯ ಚಿತ್ರವೇ ಅದಿತಿ. ಹಾಗೆ ನಾನು ಈ ಸ್ಕ್ರಿಪ್ಟ್ನ ತಯಾರು ಮಾಡಿದೆ, ಮತ್ತೆ ಇದು ಮುಂದುವರಿಯಲಿಲ್ಲ. ನಾನು ಮತ್ತೆ ಹೀಗೆ ಫೇಸ್ಬುಕ್ ಇದರಲ್ಲೆಲ್ಲ ನೋಡುವಾಗ ಈ ಎಐ ಫಿಲಮ್ ಬಗ್ಗೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಇದರಲ್ಲಿ ನಾನೇ ಯಾಕೆ ಒಂದು ಸಂಪೂರ್ಣ ಇದು ಆದಿತ್ಯ ಸ್ಕ್ರಿಪ್ಟ್ ನಾನು ಹೇಗೆ ರೆಡಿ ಇತ್ತಲ್ಲ, ಇದೇ ಸ್ಕ್ರಿಪ್ಟ್ನ ನಾನು ಎಐನಲ್ಲಿ ಯಾಕೆ ಮುಂದುವರಿಸಬಾರ್ದು ಅಂತೇಳಿ ಸಾಧಾರಣ ಒಂದು ವರ್ಷ ಪ್ರಯತ್ನ ಪಟ್ಟೆ. ಹೀಗೆ ಇತ್ತೀಚೆಗೆ 6 ತಿಂಗಳಲ್ಲಿ ನನಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯೆಲ್ಲ ಸಿಕ್ಕಿ ಮುಂದುವರ್ಸಕ್ಕೆ ಪ್ರಯತ್ನ ಪಟ್ಟೆ. ಸಾಮಾನ್ಯ ಬೆಂಗಳೂರಿನವರೆಲ್ಲ ಹೇಳ್ತಾರೆ ಕೋಟಿಗಟ್ಟಲೆ ಖರ್ಚು ಮಾಡಿದೆ ಹಾಗೆ ಹೀಗೆ ಅಂತ ಫಿಲಮ್ಗೆ. ಇದು ನಾನು ಕೆಲವು ಲಕ್ಷಗಳಲ್ಲಿ, ಅಂದರೆ ಇದು 2 ಗಂಟೆ ಪಿಕ್ಚರ್ ಮಾಡಬೇಕು ಅಂತ ಹೋದಾಗ ಬಜೆಟ್ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಹಾಗಾಗಿ ಇದನ್ನ 45 ನಿಮಿಷಕ್ಕೆ ಒಂದು ಸಣ್ಣ ಸ್ಕ್ರಿಪ್ಟ್ ಮಾಡಿ ಕಡೆಗೆ 45 ನಿಮಿಷಕ್ಕೆ ಮುಗಿಸಿದೆ. ನನ್ನ ಅಭಿಪ್ರಾಯದ ಪ್ರಕಾರ ನೀವು ನೋಡಿದಾಗ ನಿಮ್ಗೆ ಅನ್ಸ್ಬೋದು, ಹಾಲಿವುಡ್ ಕೆಲವೊಂದು ಫೈಟಿಂಗು, ಈ ಆಕ್ಸಿಡೆಂಟ್ಸ್ ಇದೆಲ್ಲ ಹಾಲಿವುಡ್ ರೇಂಜ್ ಅಲ್ಲಿ ನಾನು ಮಾಡಿದ್ದೀನಿ ಅಂತ ಅಂದುಕೋತೀನಿ. ಅದು ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಇದು ಅಷ್ಟೇನು ಕೋಟಿಗಟ್ಟಲೆ ಏನು ಖರ್ಚಾಗಿಲ್ಲ ಅವರೆಲ್ಲ ಹೇಳಿದಾಗೆ. ಕೆಲವು ನನ್ನ ಪ್ರೀತಿಯಲ್ಲಿ ನನ್ನ ಲೇಖಕನಾಗಿ ನಾನು ಹೇಗೆ ಮಾಡಬೇಕು ಅಂತೇಳಿ ಆ ಇದರಲ್ಲೇ ನಾನು ಬಜೆಟ್ ಅಲ್ಲೇ ಈ ಚಿತ್ರವನ್ನ 45 ನಿಮಿಷಕ್ಕೆ ಮಾಡಿ ನಿಲ್ಲಿಸಿದ್ದೀನಿ. ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ನೀವೆಲ್ಲರೂ ಈ ಪಿಕ್ಚರ್ ಈ ಸ್ಮಾಲ್ ಪಿಕ್ಚರ್ ಬಗ್ಗೆ ನಿಮ್ಮ ಅಭಿಪ್ರಾಯದ ನಿಮ್ಮ ವಿಮರ್ಶೆಯನ್ನು ಕೊಟ್ಟರೆ ಮುಂದೆ ನನಗೆ ಅನುಕೂಲ ಆಗ್ಬೋದು ಅಂತ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಕಥಾಬಿಂದು.